ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಮುಂದುವರೆದಿದೆ. ಮಳೆಯಿಂದಾಗಿ ಸಕಲೇಶಪುರದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಆನೆಮಹಲ್ ಬಳಿಯ ಅಡ್ಡನ್ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರು ಮಂಗಳೂರು ಸಂಪರ್ಕಿಸುವಂತ ರಸ್ತೆಯಲ್ಲಿ ಘಟನೆ ನಡೆದಿದೆ. ಮಲೆನಾಡಲ್ಲಿ ಮಳೆ ಅಂದ್ರೆ ಮಲೆನಾಡು, ಮಲೆನಾಡು ಅಂದ್ರೆ ಮಳೆ. ಸಕಲೇಶಪುರದಲ್ಲಿ ಗುಡ್ಡ ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆನೆಮಹಲ್ ಬಳಿಯ ಅಡ್ಡನ್ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗಿದೆಯಂತೆ. ಬೆಂಗಳೂರು ಮಂಗಳೂರು ಸಂಪರ್ಕಿಸುವಂತ ರಸ್ತೆ ಇದು. ಈ ರಸ್ತೆಯಲ್ಲಿ ಘಟನೆ ನಡೆದಿದೆ. ಕಳೆದ ವರ್ಷ ಮಳೆಗಾಲದಲ್ಲಿಯೂ ಕೂಡ ನಿರಂತರವಾಗಿ ಮಣ್ಣು ಕುಸಿದಿತ್ತು. ಈ ಬಾರಿಯೂ ಕೂಡ ಮುಂಗಾರಿನ ಆರಂಭದಲ್ಲೇ ಗುಡ್ಡ ಕುಸಿತು. ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ರಸ್ತೆ ಪಕ್ಕದಲ್ಲಿ ಮಣ್ಣು ಕುಸಿದಿದೆ ಅಂತ ಹೇಳಿ. ಗುಡ್ಡ ಕುಸಿತದಿಂದ ಸ್ಥಳೀಯರು ಮತ್ತೆ ಪ್ರಯಾಣಿಕರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಯಾಕೆಂತಂದ್ರೆ ಯಾವ ರೀತಿಯಾಗಿ ಅದು ಎತ್ತರ ಪ್ರದೇಶ ಇದೆ, ವೆಹಿಕಲ್ಗಳು ಹೋಗುವಂತ ಸಂದರ್ಭದಲ್ಲಿ ಏನಾದರೂ ಗುಡ್ಡ ಏಕಾಏಕಿ ಕುಸಿದ್ರೆ ಬಹಳ ಕಷ್ಟ. ಈ ಹಿಂದೆ ಕಾರವಾರದ ಶಿರೂರಿನಲ್ಲಿ ಆದಂತಹ ಘಟನೆ, ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಆದಂತಹ ಘಟನೆ ನಿಮಗೆ ಮತ್ತೆ ನೆನಪಿಸುವಂತ ಸಂದರ್ಭ. ಎಂಥ ದೊಡ್ಡ ಅನಾಹುತ ಆಗೋಗಿತ್ತು, ಎಂಥ ದೊಡ್ಡ ಘಟನೆ. ಇದು ಕೂಡ ಅದೇ ರೀತಿಯಾದಂತ ನೋಡಿ, ಅದೇ ರೀತಿಯಾಗಿ ಅಲ್ಲಿ ಮಣ್ಣು ಕುಸಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಸ್ವಲ್ಪ ಕುಸಿತು ಕೂಡ ಇದೆ. ಹಾಗಾಗಿ ಪ್ರಯಾಣಿಕರಲ್ಲಿ ಆತಂಕ ನಿರ್ಮಾಣ ಆಗಿದೆ. ಇದು ಸಕಲೇಶಪುರ ಆನೆಮಹಲ್ ರಾಷ್ಟ್ರೀಯ ಹೆದ್ದಾರಿ 75. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಕಳೆದ ಸುಮಾರು ಸಂಘಟನೆಗಳು ಇದರ ಬಗ್ಗೆ ದೂರನ್ನು ಸಹ ನೀಡಿದರೂ ಸಹ ಬಹಳಷ್ಟು ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಿದ್ದಾರೆ. ನೋಡಿ, ರಾತ್ರಿ ಸುಮಾರು ಮಂಗಳೂರು ಬೆಂಗಳೂರು ಹೈವೇ ಹಾದು ಹೋಗುವಂತ ರಸ್ತೆ ಇದು. ಇದರಲ್ಲಿ ನಮ್ಮ ಎಲ್ಲ ನಾಗರಿಕರು ಸಂಚರಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಇದು. ಈ ರಸ್ತೆ ಬಹಳ ಒಂದು ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ರಸ್ತೆಯ ತಡೆಗೋಡೆಯನ್ನು ಕೇವಲ 2-3 ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಮುಂದುವರೆದಿದೆ. ಮಳೆಯಿಂದಾಗಿ ಸಕಲೇಶಪುರದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಆನೆಮಹಲ್ ಬಳಿಯ ಅಡ್ಡನ್ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರು ಮಂಗಳೂರು ಸಂಪರ್ಕಿಸುವಂತ ರಸ್ತೆಯಲ್ಲಿ ಘಟನೆ ನಡೆದಿದೆ. ಮಲೆನಾಡಲ್ಲಿ ಮಳೆ ಅಂದ್ರೆ ಮಲೆನಾಡು, ಮಲೆನಾಡು ಅಂದ್ರೆ ಮಳೆ. ಸಕಲೇಶಪುರದಲ್ಲಿ ಗುಡ್ಡ ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆನೆಮಹಲ್ ಬಳಿಯ ಅಡ್ಡನ್ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗಿದೆಯಂತೆ. ಬೆಂಗಳೂರು ಮಂಗಳೂರು ಸಂಪರ್ಕಿಸುವಂತ ರಸ್ತೆ ಇದು. ಈ ರಸ್ತೆಯಲ್ಲಿ ಘಟನೆ ನಡೆದಿದೆ. ಕಳೆದ ವರ್ಷ ಮಳೆಗಾಲದಲ್ಲಿಯೂ ಕೂಡ ನಿರಂತರವಾಗಿ ಮಣ್ಣು ಕುಸಿದಿತ್ತು. ಈ ಬಾರಿಯೂ ಕೂಡ ಮುಂಗಾರಿನ ಆರಂಭದಲ್ಲೇ ಗುಡ್ಡ ಕುಸಿತು. ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ರಸ್ತೆ ಪಕ್ಕದಲ್ಲಿ ಮಣ್ಣು ಕುಸಿದಿದೆ ಅಂತ ಹೇಳಿ. ಗುಡ್ಡ ಕುಸಿತದಿಂದ ಸ್ಥಳೀಯರು ಮತ್ತೆ ಪ್ರಯಾಣಿಕರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಯಾಕೆಂತಂದ್ರೆ ಯಾವ ರೀತಿಯಾಗಿ ಅದು ಎತ್ತರ ಪ್ರದೇಶ ಇದೆ, ವೆಹಿಕಲ್ಗಳು ಹೋಗುವಂತ ಸಂದರ್ಭದಲ್ಲಿ ಏನಾದರೂ ಗುಡ್ಡ ಏಕಾಏಕಿ ಕುಸಿದ್ರೆ ಬಹಳ ಕಷ್ಟ. ಈ ಹಿಂದೆ ಕಾರವಾರದ ಶಿರೂರಿನಲ್ಲಿ ಆದಂತಹ ಘಟನೆ, ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಆದಂತಹ ಘಟನೆ ನಿಮಗೆ ಮತ್ತೆ ನೆನಪಿಸುವಂತ ಸಂದರ್ಭ. ಎಂಥ ದೊಡ್ಡ ಅನಾಹುತ ಆಗೋಗಿತ್ತು, ಎಂಥ ದೊಡ್ಡ ಘಟನೆ. ಇದು ಕೂಡ ಅದೇ ರೀತಿಯಾದಂತ ನೋಡಿ, ಅದೇ ರೀತಿಯಾಗಿ ಅಲ್ಲಿ ಮಣ್ಣು ಕುಸಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಸ್ವಲ್ಪ ಕುಸಿತು ಕೂಡ ಇದೆ. ಹಾಗಾಗಿ ಪ್ರಯಾಣಿಕರಲ್ಲಿ ಆತಂಕ ನಿರ್ಮಾಣ ಆಗಿದೆ. ಇದು ಸಕಲೇಶಪುರ ಆನೆಮಹಲ್ ರಾಷ್ಟ್ರೀಯ ಹೆದ್ದಾರಿ 75. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಕಳೆದ ಸುಮಾರು ಸಂಘಟನೆಗಳು ಇದರ ಬಗ್ಗೆ ದೂರನ್ನು ಸಹ ನೀಡಿದರೂ ಸಹ ಬಹಳಷ್ಟು ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಿದ್ದಾರೆ. ನೋಡಿ, ರಾತ್ರಿ ಸುಮಾರು ಮಂಗಳೂರು ಬೆಂಗಳೂರು ಹೈವೇ ಹಾದು ಹೋಗುವಂತ ರಸ್ತೆ ಇದು. ಇದರಲ್ಲಿ ನಮ್ಮ ಎಲ್ಲ ನಾಗರಿಕರು ಸಂಚರಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಇದು. ಈ ರಸ್ತೆ ಬಹಳ ಒಂದು ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ರಸ್ತೆಯ ತಡೆಗೋಡೆಯನ್ನು ಕೇವಲ 2-3 ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಮುಂದುವರೆದಿದೆ. ಮಳೆಯಿಂದಾಗಿ ಸಕಲೇಶಪುರದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಆನೆಮಹಲ್ ಬಳಿಯ ಅಡ್ಡನ್ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರು ಮಂಗಳೂರು ಸಂಪರ್ಕಿಸುವಂತ ರಸ್ತೆಯಲ್ಲಿ ಘಟನೆ ನಡೆದಿದೆ. ಮಲೆನಾಡಲ್ಲಿ ಮಳೆ ಅಂದ್ರೆ ಮಲೆನಾಡು, ಮಲೆನಾಡು ಅಂದ್ರೆ ಮಳೆ. ಸಕಲೇಶಪುರದಲ್ಲಿ ಗುಡ್ಡ ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆನೆಮಹಲ್ ಬಳಿಯ ಅಡ್ಡನ್ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗಿದೆಯಂತೆ. ಬೆಂಗಳೂರು ಮಂಗಳೂರು ಸಂಪರ್ಕಿಸುವಂತ ರಸ್ತೆ ಇದು. ಈ ರಸ್ತೆಯಲ್ಲಿ ಘಟನೆ ನಡೆದಿದೆ. ಕಳೆದ ವರ್ಷ ಮಳೆಗಾಲದಲ್ಲಿಯೂ ಕೂಡ ನಿರಂತರವಾಗಿ ಮಣ್ಣು ಕುಸಿದಿತ್ತು. ಈ ಬಾರಿಯೂ ಕೂಡ ಮುಂಗಾರಿನ ಆರಂಭದಲ್ಲೇ ಗುಡ್ಡ ಕುಸಿತು. ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ರಸ್ತೆ ಪಕ್ಕದಲ್ಲಿ ಮಣ್ಣು ಕುಸಿದಿದೆ ಅಂತ ಹೇಳಿ. ಗುಡ್ಡ ಕುಸಿತದಿಂದ ಸ್ಥಳೀಯರು ಮತ್ತೆ ಪ್ರಯಾಣಿಕರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಯಾಕೆಂತಂದ್ರೆ ಯಾವ ರೀತಿಯಾಗಿ ಅದು ಎತ್ತರ ಪ್ರದೇಶ ಇದೆ, ವೆಹಿಕಲ್ಗಳು ಹೋಗುವಂತ ಸಂದರ್ಭದಲ್ಲಿ ಏನಾದರೂ ಗುಡ್ಡ ಏಕಾಏಕಿ ಕುಸಿದ್ರೆ ಬಹಳ ಕಷ್ಟ. ಈ ಹಿಂದೆ ಕಾರವಾರದ ಶಿರೂರಿನಲ್ಲಿ ಆದಂತಹ ಘಟನೆ, ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಆದಂತಹ ಘಟನೆ ನಿಮಗೆ ಮತ್ತೆ ನೆನಪಿಸುವಂತ ಸಂದರ್ಭ.
ಎಂಥ ದೊಡ್ಡ ಅನಾಹುತ ಆಗೋಗಿತ್ತು, ಎಂಥ ದೊಡ್ಡ ಘಟನೆ. ಇದು ಕೂಡ ಅದೇ ರೀತಿಯಾದಂಥ ನೋಡಿ, ಅದೇ ರೀತಿಯಾಗಿ ಅಲ್ಲಿ ಮಣ್ಣು ಕುಸಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಸ್ವಲ್ಪ ಕುಸಿತು ಕೂಡ ಇದೆ. ಹಾಗಾಗಿ ಪ್ರಯಾಣಿಕರಲ್ಲಿ ಆತಂಕ ನಿರ್ಮಾಣ ಆಗಿದೆ. ಇದು ಸಕಲೇಶಪುರ ಆನೆಮಹಲ್ ರಾಷ್ಟ್ರೀಯ ಹೆದ್ದಾರಿ 75. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಕಳೆದ ಸುಮಾರು ಸಂಘಟನೆಗಳು ಇದರ ಬಗ್ಗೆ ದೂರನ್ನು ಸಹ ನೀಡಿದರೂ ಸಹ ಬಹಳಷ್ಟು ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಿದ್ದಾರೆ. ನೋಡಿ, ರಾತ್ರಿ ಸುಮಾರು ಮಂಗಳೂರು ಬೆಂಗಳೂರು ಹೈವೇ ಹಾದು ಹೋಗುವಂತ ರಸ್ತೆ ಇದು. ಇದರಲ್ಲಿ ನಮ್ಮ ಎಲ್ಲ ನಾಗರಿಕರು ಸಂಚರಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಇದು. ಈ ರಸ್ತೆ ಬಹಳ ಒಂದು ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ರಸ್ತೆಯ ತಡೆಗೋಡೆಯನ್ನು ಕೇವಲ 2-3 ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಮುಂದುವರೆದಿದೆ. ಮಳೆಯಿಂದಾಗಿ ಸಕಲೇಶಪುರದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಆನೆಮಹಲ್ ಬಳಿಯ ಅಡ್ಡನ್ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾರೆ. ಬೆಂಗಳೂರು ಮಂಗಳೂರು ಸಂಪರ್ಕಿಸುವಂತ ರಸ್ತೆಯಲ್ಲಿ ಘಟನೆ ನಡೆದಿದೆ. ಮಲೆನಾಡಲ್ಲಿ ಮಳೆ ಅಂದ್ರೆ ಮಲೆನಾಡು, ಮಲೆನಾಡು ಅಂದ್ರೆ ಮಳೆ. ಸಕಲೇಶಪುರದಲ್ಲಿ ಗುಡ್ಡ ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆನೆಮಹಲ್ ಬಳಿಯ ಅಡ್ಡನ್ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗಿದೆಯಂತೆ. ಬೆಂಗಳೂರು ಮಂಗಳೂರು ಸಂಪರ್ಕಿಸುವಂತ ರಸ್ತೆ ಇದು. ಈ ರಸ್ತೆಯಲ್ಲಿ ಘಟನೆ ನಡೆದಿದೆ. ಕಳೆದ ವರ್ಷ ಮಳೆಗಾಲದಲ್ಲಿಯೂ ಕೂಡ ನಿರಂತರವಾಗಿ ಮಣ್ಣು ಕುಸಿದಿತ್ತು. ಈ ಬಾರಿಯೂ ಕೂಡ ಮುಂಗಾರಿನ ಆರಂಭದಲ್ಲೇ ಗುಡ್ಡ ಕುಸಿತು ಹೋಗಿದೆ. ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ರಸ್ತೆ ಪಕ್ಕದಲ್ಲಿ ಮಣ್ಣು ಕುಸಿದಿದೆ ಅಂತ ಹೇಳಿ. ಗುಡ್ಡ ಕುಸಿತದಿಂದ ಸ್ಥಳೀಯರು ಮತ್ತೆ ಪ್ರಯಾಣಿಕರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಯಾಕೆಂತಂದ್ರೆ ಯಾವ ರೀತಿಯಾಗಿ ಅದು ಎತ್ತರ ಪ್ರದೇಶ ಇದೆ, ವೆಹಿಕಲ್ಗಳು ಹೋಗುವಂತ ಸಂದರ್ಭದಲ್ಲಿ ಏನಾದರೂ ಗುಡ್ಡ ಏಕಾಏಕಿ ಕುಸಿದ್ರೆ ಬಹಳ ಕಷ್ಟ. ಈ ಹಿಂದೆ ಕಾರವಾರದ ಶಿರೂರಿನಲ್ಲಿ ಆದಂತಹ ಘಟನೆ, ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಆದಂತಹ ಘಟನೆ ನಿಮಗೆ ಮತ್ತೆ ನೆನಪಿಸುವಂತ ಸಂದರ್ಭ. ಎಂಥ ದೊಡ್ಡ ಅನಾಹುತ ಆಗೋಗಿತ್ತು, ಎಂಥ ದೊಡ್ಡ ಘಟನೆ. ಇದು ಕೂಡ ಅದೇ ರೀತಿಯಾದಂಥ ನೋಡಿ, ಅದೇ ರೀತಿಯಾಗಿ ಅಲ್ಲಿ ಮಣ್ಣು ಕುಸಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಸ್ವಲ್ಪ ಕುಸಿತು ಕೂಡ ಇದೆ. ಹಾಗಾಗಿ ಪ್ರಯಾಣಿಕರಲ್ಲಿ ಆತಂಕ ನಿರ್ಮಾಣ ಆಗಿದೆ. ಇದು ಸಕಲೇಶಪುರ ಆನೆಮಹಲ್ ರಾಷ್ಟ್ರೀಯ ಹೆದ್ದಾರಿ 75. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಕಳೆದ ಸುಮಾರು ಸಂಘಟನೆಗಳು ಇದರ ಬಗ್ಗೆ ದೂರನ್ನು ಸಹ ನೀಡಿದರೂ ಸಹ ಬಹಳಷ್ಟು ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಿದ್ದಾರೆ. ನೋಡಿ, ರಾತ್ರಿ ಸುಮಾರು ಮಂಗಳೂರು ಬೆಂಗಳೂರು ಹೈವೇ ಹಾದು ಹೋಗುವಂತ ರಸ್ತೆ ಇದು. ಇದರಲ್ಲಿ ನಮ್ಮ ಎಲ್ಲ ನಾಗರಿಕರು ಸಂಚರಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಇದು. ಈ ರಸ್ತೆ ಬಹಳ ಒಂದು ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ರಸ್ತೆಯ ತಡೆಗೋಡೆಯನ್ನು ಕೇವಲ 2-3 ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಮುಂದುವರೆದಿದೆ. ಮಳೆಯಿಂದಾಗಿ ಸಕಲೇಶಪುರದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಆನೆಮಹಲ್ ಬಳಿಯ ಅಡ್ಡನ್ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾರೆ. ಬೆಂಗಳೂರು ಮಂಗಳೂರು ಸಂಪರ್ಕಿಸುವಂತ ರಸ್ತೆಯಲ್ಲಿ ಘಟನೆ ನಡೆದಿದೆ. ಮಲೆನಾಡಲ್ಲಿ ಮಳೆ ಅಂದ್ರೆ ಮಲೆನಾಡು, ಮಲೆನಾಡು ಅಂದ್ರೆ ಮಳೆ. ಸಕಲೇಶಪುರದಲ್ಲಿ ಗುಡ್ಡ ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆನೆಮಹಲ್ ಬಳಿಯ ಅಡ್ಡನ್ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗಿದೆಯಂತೆ. ಬೆಂಗಳೂರು ಮಂಗಳೂರು ಸಂಪರ್ಕಿಸುವಂತ ರಸ್ತೆ ಇದು. ಈ ರಸ್ತೆಯಲ್ಲಿ ಘಟನೆ ನಡೆದಿದೆ. ಕಳೆದ ವರ್ಷ ಮಳೆಗಾಲದಲ್ಲಿಯೂ ಕೂಡ ನಿರಂತರವಾಗಿ ಮಣ್ಣು ಕುಸಿದಿತ್ತು. ಈ ಬಾರಿಯೂ ಕೂಡ ಮುಂಗಾರಿನ ಆರಂಭದಲ್ಲೇ ಗುಡ್ಡ ಕುಸಿತು ಹೋಗಿದೆ. ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ರಸ್ತೆ ಪಕ್ಕದಲ್ಲಿ ಮಣ್ಣು ಕುಸಿದಿದೆ ಅಂತ ಹೇಳಿ. ಗುಡ್ಡ ಕುಸಿತದಿಂದ ಸ್ಥಳೀಯರು ಮತ್ತೆ ಪ್ರಯಾಣಿಕರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಯಾಕೆಂತಂದ್ರೆ ಯಾವ ರೀತಿಯಾಗಿ ಅದು ಎತ್ತರ ಪ್ರದೇಶ ಇದೆ, ವೆಹಿಕಲ್ಗಳು ಹೋಗುವಂತ ಸಂದರ್ಭದಲ್ಲಿ ಏನಾದರೂ ಗುಡ್ಡ ಏಕಾಏಕಿ ಕುಸಿದ್ರೆ ಬಹಳ ಕಷ್ಟ. ಈ ಹಿಂದೆ ಕಾರವಾರದ ಶಿರೂರಿನಲ್ಲಿ ಆದಂತಹ ಘಟನೆ, ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಆದಂತಹ ಘಟನೆ ನಿಮಗೆ ಮತ್ತೆ ನೆನಪಿಸುವಂತ ಸಂದರ್ಭ. ಎಂಥ ದೊಡ್ಡ ಅನಾಹುತ ಆಗೋಗಿತ್ತು, ಎಂಥ ದೊಡ್ಡ ಘಟನೆ. ಇದು ಕೂಡ ಅದೇ ರೀತಿಯಾದಂಥ ನೋಡಿ, ಅದೇ ರೀತಿಯಾಗಿ ಅಲ್ಲಿ ಮಣ್ಣು ಕುಸಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಸ್ವಲ್ಪ ಕುಸಿತು ಕೂಡ ಇದೆ. ಹಾಗಾಗಿ ಪ್ರಯಾಣಿಕರಲ್ಲಿ ಆತಂಕ ನಿರ್ಮಾಣ ಆಗಿದೆ. ಇದು ಸಕಲೇಶಪುರ ಆನೆಮಹಲ್ ರಾಷ್ಟ್ರೀಯ ಹೆದ್ದಾರಿ 75. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಕಳೆದ ಸುಮಾರು ಸಂಘಟನೆಗಳು ಇದರ ಬಗ್ಗೆ ದೂರನ್ನು ಸಹ ನೀಡಿದರೂ ಸಹ ಬಹಳಷ್ಟು ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಿದ್ದಾರೆ. ನೋಡಿ, ರಾತ್ರಿ ಸುಮಾರು ಮಂಗಳೂರು ಬೆಂಗಳೂರು ಹೈವೇ ಹಾದು ಹೋಗುವಂತ ರಸ್ತೆ ಇದು. ಇದರಲ್ಲಿ ನಮ್ಮ ಎಲ್ಲ ನಾಗರಿಕರು ಸಂಚರಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಇದು. ಈ ರಸ್ತೆ